press the bell icon on the YouTube app and never miss another update. Hi students, so previous class ಅಲ್ಲಿ exercise 8.6 problems ಮಾಡಿದ್ವಿ. ಸೊ 4th ಮೇನ್ ತನಕ ಮಾಡಿದ್ವಿ. 5th ಮೇನ್ ಫಸ್ಟ್ ಒಂದು ಪ್ರಾಬ್ಲಮ್ ಮಾಡಿದ್ವಿ, ಹೌದಲ್ವಾ? ಸೊ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಪ್ರಾಬ್ಲಮ್. ಸೊ ಈಗ ಸೇಮ್ 5th ಮೇನ್ ಸಿ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಲೆಂತ್ 16 ಸೆಂಟಿಮೀಟರ್, ಬ್ರೆಡ್ತ್ 10 ಸೆಂಟಿಮೀಟರ್. ಸೊ ಹೈಟ್ ಫೈಂಡ್ ಔಟ್ ಮಾಡಬೇಕು. ಸೊ ವಾಲ್ಯೂಮ್ 1280 ಕ್ಯೂಬಿಕ್ ಮೀಟರ್, ಹೌದಲ್ವಾ? ಸೊ ವಾಲ್ಯೂಮ್ ಕೊಟ್ಟಿದ್ದಾರೆ, ಲೆಂತ್ ಬ್ರೆಡ್ತ್ ಕೊಟ್ಟಿದ್ದಾರೆ, ಹೈಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ವಾಲ್ಯೂಮ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ವಾಲ್ಯೂಮ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ವಾಲ್ಯೂಮ್ 1280 ಇದೆ ಈಸ್ ಈಕ್ವಲ್ ಟು ಸೊ ಲೆಂತ್ 16 ಸೆಂಟಿಮೀಟರ್, ಸೊ ಬ್ರೆಡ್ತ್ 10 ಸೆಂಟಿಮೀಟರ್. ಸೊ ಹೈಟ್ ಫೈಂಡ್ ಔಟ್ ಮಾಡಬೇಕು. ಹೆಚ್ ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ ಈಗ ಏನು ಮಾಡೋಣ? ಸೊ 1280 ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ ಡಿವೈಡೆಡ್ ಬೈ ಬರ್ತಿ. ಸೊ 16 ಆ್ಯಂಡ್ 10 ಇದ್ರ ಕೆಳಗೆ ಬರೆಯೋಣ. ಸೊ ಈಸ್ ಈಕ್ವಲ್ ಟು ಹೆಚ್ ಆ್ಯಸ್ ಇಟ್ ಈಸ್ ಬರೆಯೋಣ. 1280 ಆ್ಯಸ್ ಇಟ್ ಈಸ್ ಇದೆ, ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಇದೆ, ಹೆಚ್ ಆ್ಯಸ್ ಇಟ್ ಈಸ್ ಇದೆ. 16 ಬೈ 10 16 ಆ್ಯಂಡ್ 10 1280 ಕೆಳಗೆ ಬರೆಯೋಣ. ನೆಕ್ಸ್ಟ್ ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ರಿಮೇನಿಂಗು 1280 ಡಿವೈಡೆಡ್ ಬೈ 0 0 ಕ್ಯಾನ್ಸಲ್ ಆಗಿದೆ ಅಂದರೆ 128 ರಿಮೇನಿಂಗ್ ಉಳಿಯುತ್ತೆ, ಹೌದಲ್ವಾ? ನೆಕ್ಸ್ಟು ಸೊ ಈಸ್ ಈಕ್ವಲ್ ಟು ಹೆಚ್. ಸೊ ಈಗೇನು ಮಾಡೋಣ? ಹೆಚ್ ಈಸ್ ಈಕ್ವಲ್ ಟು 16 ನಾವು ಡಿವೈಡ್ ಮಾಡೋಣ. ಸೊ 16 8s, ಹೌದಲ್ವಾ? ಸೊ 8 6 48, ಕ್ಯಾರಿ 4, 8 1 8 ಪ್ಲಸ್ 2 12. ಸೊ 16 8s 128, ಓಕೆನಾ? ಸೊ ಬೇಕಾದ್ರೆ 16 10s 160 ಅಂತ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ ಸೊ ಆಮೇಲೆ ಡಿವೈಡು ಮಾಡ್ಬೋದು. ಹೇಗೆ? ಸೊ 1280 ಇದೆ, 16 10s 160 ಆಗುತ್ತೆ. ಸೊ 0 0 ಕ್ಯಾನ್ಸಲ್ ಆಗುತ್ತೆ, ಹೌದಲ್ವಾ? 128 ಡಿವೈಡೆಡ್ ಬೈ 16 ಆನ್ಸರ್. ಸೊ ನೆಕ್ಸ್ಟ್ ಫರ್ದರ್ ಮತ್ತೆ 16ಇಂದ ಡಿವೈಡ್ ಮಾಡಬೇಕು. ಆನ್ಸರ್ 8 ಸೆಂಟಿಮೀಟರ್. ಸೊ ಇಲ್ಲಿ 1280 ಕ್ಯೂಬಿಕ್ ಮೀಟ್ರ್ ಅಂತ ಇದೆ. ಸೊ ಇಲ್ಲಿ ಕ್ವಶನ್ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಸೆಂಟಿಮೀಟ್ರಲ್ಲಿದೆ. ಇಲ್ಲಿ 16 ಸೆಂಟಿಮೀಟ್ರು, 10 ಸೆಂಟಿಮೀಟ್ರ್ ಅಂದರೆ ಹೈಟು ಸಹ ಸೆಂಟಿಮೀಟ್ರ್ ಬರಬೇಕು. ಇಲ್ಲಿ ಕ್ಯೂಬಿಕ್ ಸೆಂಟಿಮೀಟ್ರ್ ಅಂತ ಬರ್ಕೋಬೇಕು. ಸೊ ಮೀಟ್ರ್ ಇರಲ್ಲ, ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ ಅಂದರೆ ಸೊ ಕ್ಯೂಬಿಕ್ ಸೆಂಟಿಮೀಟ್ರ್ ಬರುತ್ತೆ ಆನ್ಸರ್ ವಾಲ್ಯೂಮ್. ಸೊ ಮೀಟ್ರಲ್ಲಿ ಕೊಟ್ಟಿದ್ದಾರೆ ಅಂದರೆ ಕ್ಯೂಬಿಕ್ ಮೀಟ್ರ್ ಬರುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ ಸೊ ಡಿ ಪ್ರಾಬ್ಲಮ್. ಸೊ ಲೆಂತ್ 15 ಸೆಂಟಿಮೀಟರ್, ಬ್ರೆಡ್ತ್ 8 ಸೆಂಟಿಮೀಟರ್, ಹೈಟ್ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಈಸ್ ಈಕ್ವಲ್ ಟು 360 ಕ್ಯೂಬಿಕ್ ಸೆಂಟಿಮೀಟರ್, ಹೌದಲ್ವಾ? ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ವಾಲ್ಯೂಮ್ 360 ಈಸ್ ಈಕ್ವಲ್ ಟು ಲೆಂತ್ 15 ಇಂಟು 8 ಇಂಟು ಹೈಟ್, ಹೌದಲ್ವಾ? ಓಕೆ, 360 ಡಿವೈಡೆಡ್ ಬೈ 15 ಇಂಟು 8 ಈಸ್ ಈಕ್ವಲ್ ಟು ಹೆಚ್, ಓಕೆನಾ? ಸೊ ಫಸ್ಟ್ ಏನು ಮಾಡೋಣ? ಇದನ್ನು 8ಇಂದ 360ನ ಡಿವೈಡ್ ಮಾಡ್ಕೊಂಬಿಡೋಣ, ಓಕೆನಾ? ಸೊ 360ನ 8ಇಂದ ಡಿವೈಡ್ ಮಾಡ್ಕೊಳ್ರಿ. ಓಕೆ, ಸೊ 360ನ 8ಇಂದ ಡಿವೈಡ್ ಮಾಡೋಣ. ಆರ್ 15ಇಂದ 360 ಆದರೂ ಡಿವೈಡ್ ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ಅವ್ರು 15 8s ಡಿವೈಡ್ ಮಾಡಿ 360ಯನ್ನು ಡಿವೈಡ್ ಮಾಡ್ಬೋದು. ನೀವು ಹೇಗಾದರೂ ಮಾಡಿರಿ ಆನ್ಸರ್ ಬರುತ್ತೆ. ಓಕೆ, ಸೊ 8ಇಂದ 360 ಡಿವೈಡ್ ಮಾಡೋಣ. ಸೊ ಫಸ್ಟು 8ಇಂದ 360 ಡಿವೈಡ್ ಮಾಡಿ ನೋಡೋಣ, ಇಲ್ಲಾಂದರೆ 15ಇಂದನೂ ಸಹ ಡಿವೈಡ್ ಆಗುತ್ತೆ 360, ಓಕೆನಾ? ಸೊ 15 2s 30, ಓಕೆ, ಬ್ರಿಂಗ್ ಡೌನ್ 0, 6ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 6, 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಓಕೆ. 15 4s 60.
ಸೊ 15 ones 15, 24s ಆನ್ಸರ್ 24. ಸೊ ನೆಕ್ಸ್ಟು ಡಿವೈಡೆಡ್ ಬೈ 8 ಈಸ್ ಈಕ್ವಲ್ ಟು H, 8 ones 8 3s. ಸೊ ನೀವು ಈ ಸ್ಟೆಪ್ ಬರಿಬೇಕಂತ ಏನಿಲ್ಲ. ಸೊ ನೀವು ಡೈರೆಕ್ಟ್ ಇಲ್ಲೇ 8ಇಂದ 24ನ ಡಿವೈಡ್ ಮಾಡ್ಬೋದು, ಓಕೆನಾ. ಸೊ ನಿಮಗೆ ಗೊತ್ತಾಗಲಿ ಅಂತೇಳಿ ನ್ಯೂಮರೇಟ್ರಲ್ಲಿ 24 ರಿಮೈನಿಂಗ್ ಇದೆ, ಸೊ ಡಿನಾಮಿನೇಟ್ರಲ್ಲಿ 8 ರಿಮೈನಿಂಗ್ ಇದೆ ಅಂತ ಬರೆದಿದ್ದೀನಿ. ಮತ್ತೆ ಫರ್ದರ್ ಇದನ್ನು ಡಿವೈಡ್ ಮಾಡಿದ್ದೀನಿ. 8 ones 8 3s 24. ಸೊ ಹೈಟ್ ಈಸ್ ಈಕ್ವಲ್ ಟು 3 centimeter. ಓಕೆ, ನೆಕ್ಸ್ಟು ವರ್ಡ್ ಪ್ರಾಬ್ಲಮ್ಸ್. ಎ ನಂಬರ್ 156 ಎಕ್ಸಸೈಸ್ 8.6 ವರ್ಡ್ ಪ್ರಾಬ್ಲಮ್ಸ್ ಇದೆ, ಹೌದಲ್ವಾ. ಎ ಬೇಸ್ ಆಫ್ ಎ ಕ್ಯೂಬಾಯ್ಡ್ ಈಸ್ 24 centimeter ಲೆಂತ್ ಅಂಡ್ ಎ ಬೇಸ್ ಆಫ್ ಎ ಕ್ಯೂಬಾಯ್ಡ್ ಈಸ್ 24 centimeter. ಬೇಸ್ ಆಫ್ ಎ ಕ್ಯೂಬಾಯ್ಡ್ ಈಸ್ 24 centimeter, length is 7 centimeter and its height is 5 centimeter. Find its volume. ಸೊ ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಲೆಂತ್, ಬ್ರೆಡ್ತ್, ಹೈಟ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ವರ್ಡ್ ಪ್ರಾಬ್ಲಮ್ ಫಸ್ಟ್ ಒನ್, ಓಕೆನಾ. ಸೊ ಗಿವನ್, ಸೊ ಏನು ಕೊಟ್ಟಿದ್ದಾರೆ, ಸೊ ಲೆಂತ್ ಕೊಟ್ಟಿದ್ದಾರೆ, ಹೌದಲ್ವಾ. ಬೇಸ್ ಆಫ್ ಎ ಕ್ಯೂಬಾಯ್ಡ್, ಸೊ ಬ್ರೆಡ್ತ್ ಕೊಟ್ಟಿದ್ದಾರೆ ಅಥವಾ ಬೇಸ್. ಓಕೆ, ಬೇಸ್ 24 centimeter. ಸೊ ಲೆಂತ್ 7 centimeter, height 5 centimeter. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಸೊ ವಾಲ್ಯೂಮ್ ಕ್ವಶನ್ ಮಾರ್ಕ್. ಸೊ ಫೈಂಡ್ ದ ಇಟ್ಸ್ ವಾಲ್ಯೂಮ್ ಅಂದರೆ ದೇರ್ ಫೋರ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್, ಓಕೆನಾ. ಸೊ ಈ ಥರ ಕೊಟ್ಟಿರೋದನ್ನ ಈ ಥರ ಆದರೂ ಬರಿಬೋದು, ಆರ್ ಬೇಸ್ ಆಫ್ ಎ ಕ್ಯೂಬಾಯ್ಡ್, ಲೆಂತ್ ಆಫ್ ಎ ಕ್ಯೂಬಾಯ್ಡ್, ಹೈಟ್ ಆಫ್ ಎ ಕ್ಯೂಬಾಯ್ಡ್ ಆ ಥರ ಆದರೂ ಬರಿಬೋದು, ಆರ್ ಗಿವನ್ ಅಂತ ಬರ್ಕೊಂಡು ಸೊ ಈ ಥರ ಬೇಸ್, ಲೆಂತ್, ಹೈಟ್ ಏನು ಕೊಟ್ಟಿದ್ದಾರೆ ಈ ಥರ ಬರ್ಕೋಬೋದು, ಓಕೆನಾ. ಸೊ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ವಿ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಲೆಂತ್ 7, ಸೊ ಬ್ರೆಡ್ತ್ ಬೇಸ್ 24 ಇಂಟು ಹೈಟ್ 5 centimeter. ಫಸ್ಟು ಈಸಿ ಇರೋದನ್ನು ಮಲ್ಟಿಪ್ಲೈ ಮಾಡೋಣ. 7 5s 35, 35 ಇಂಟು 24, ಹೌದಲ್ವಾ. 5 4s 20, ಕ್ಯಾರಿ 2, 4 3s 12, 12 ಪ್ಲಸ್ 2 14. ಸೊ 2 5s 10, ಕ್ಯಾರಿ 1. ಸೊ 2 3s 6 ಪ್ಲಸ್ 1 7. ಸೊ 7 ಪ್ಲಸ್ 1 8. ಸೊ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಈಸ್ 840 ಕ್ಯೂಬಿಕ್. ಸೊ ಸೆಂಟಿಮೀಟ್ರಲ್ಲಿದೆ, ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಬರೆಯೋಣ. ಓಕೆ, ನೆಕ್ಸ್ಟು ಎ ಟ್ಯಾಂಕ್ ಹ್ಯಾಸ್ ಲೆಂತ್ 12 meter, ಬ್ರೆಡ್ತ್ 8 meter and ಡೆಪ್ತ್ 7 meter. ಫೈಂಡ್ ಇಟ್ಸ್ ವಾಲ್ಯೂಮ್. ಸೊ ಏನು, ಟ್ಯಾಂಕ್ನ ಸೇಮ್ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ಸೇಮ್ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಟ್ಯಾಂಕ್ ಇದೆ, ಟ್ಯಾಂಕ್ನ ಲೆಂತ್ 12 meter ಇದೆ. ಸೊ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ಅಂದರೆ ಏನು ಕೊಟ್ಟಿದ್ದಾರೆ ಕ್ವಶನನ್ನು ರೀಡ್ ಮಾಡಿ ಬರ್ಕೋಬೇಕು, ಓಕೆನಾ. ಸೊ ಲೆಂತ್ 12 meter, ಬ್ರೆಡ್ತ್ 8 meter, ಡೆಪ್ತ್ 7 meter, ಹೌದಲ್ಲ. ಲೆಂತ್, ಬ್ರೆಡ್ತ್, ಡೆಪ್ತ್ ಮೀನ್ ಡೀಪ್, ಹೌದಲ್ವಾ. ಟೋಟಲ್ ಹೈಟ್, ಹೌದಲ್ವಾ. ಸೊ ಏನು ಫೈಂಡ್ ಔಟ್ ಮಾಡಬೇಕು, ವಾಲ್ಯೂಮ್ ಆಫ್ ಎ ಟ್ಯಾಂಕನ್ನು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ. ಸೊ ದೇರ್ ಫೋರ್ ವಾಲ್ಯೂಮ್ ಆಫ್ ಎ ಟ್ಯಾಂಕ್. ಸೊ ಟ್ಯಾಂಕ್ನ ವಾಲ್ಯೂಮ್, ಸೊ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಲೆಂತ್ 12 meter, ಬ್ರೆಡ್ತ್ 8 meter, ಡೆಪ್ತ್ 7 meter, ಹೌದಲ್ವಾ. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 8 7s 56, ಹೌದಲ್ವಾ. 56 ಇಂಟು 12, 12 6 ಸಾರಿ 2 6 12, ಕ್ಯಾರಿ 1, 2 5s 10 ಪ್ಲಸ್ 1 11. ಸೊ 6 1s 6, 5 1s 5. ಸೊ 672 ಕ್ಯೂಬಿಕ್, ಹೌದಲ್ವಾ. ಮೀಟರಲ್ಲಿ ಕೊಟ್ಟಿದ್ದಾರೆ, ಮೀಟರ್. ಓಕೆ, ನೆಕ್ಸ್ಟು ಥರ್ಡ್ ಒನ್ ಪ್ರಾಬ್ಲಮ್. ಎ ಫಿಶ್ ಟ್ಯಾಂಕ್ ಈಸ್ 40 centimeter ಲಾಂಗ್, 60 centimeter wide and 70 centimeter high.
It has been half filled with water. What volume of the tank has not been filled? ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ? ಸೊ ಥರ್ಡ್ ಒನ್ನು. ಸೊ ಫಿಶ್ ಟ್ಯಾಂಕ್ ಇದೆ, ಹೌದಲ್ವಾ? ಸೊ ಫಿಶ್ ಟ್ಯಾಂಕ್ನ ಲೆಂತು, ಬ್ರೆಡ್ತ್, ಹೈಟ್ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಅದರಲ್ಲಿ ವಾಟರ್ ಹಾಫ್ ಫಿಲ್ಡ್, ಅರ್ಧ ಫಿಲ್ ಆಗಿದೆ. ಸೊ ಈಗ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎಷ್ಟು ವಾಟ್ರ್ ಫಿಲ್ ಆಗಿದೆ ಹಾಫ್, ಆದರೆ ಎಷ್ಟು ವಾಟ್ರ್ ಫಿಲ್ ಆಗಿಲ್ಲ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು ನಾವು? ವಾಲ್ಯೂಮ್ ಆಫ್ ಎ ಟ್ಯಾಂಕನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಹಾಫ್ ಫಿಲ್ಡ್ ವಾಟರ್ ಅಂದರೆ ಹಾಫಿಂದ ವಾಲ್ಯೂಮನ್ನು ಡಿವೈಡ್ ಮಾಡಬೇಕು, ಹೌದಲ್ವಾ? ಹಾಫಿಂದ ವಾಲ್ಯೂಮನ್ನು ಡಿವೈಡ್ ಮಾಡಿದಾಗ ನಮ್ಗೆ ಏನು ಆನ್ಸರ್ ಬರುತ್ತೋ ಅದೇ ಅಷ್ಟು ವಾಟರನ್ನು ಫಿಲ್ ಮಾಡಿಲ್ಲ ಅಂತೇಳಿ. ಓಕೆ, ಥರ್ಡ್ ಒನ್. ಸೊ ಫಿಶ್ ಟ್ಯಾಂಕ್ ಗಿವನ್ ಏನು ಕೊಟ್ಟಿದ್ದಾರೆ? ಓಕೆನಾ? ಫಿಶ್ ಟ್ಯಾಂಕ್ನ ಲೆಂತ್ ಇದೆ. ಸೊ ಲೆಂತ್ 40 ಸೆಂಟಿಮೀಟರ್. ಸೊ ವೈಡ್, ಬ್ರೆಡ್ತ್ ಆರ್ ವಿಡ್ತ್ 60 ಸೆಂಟಿಮೀಟರ್. ಸೊ ಹೈಟ್ 70 ಸೆಂಟಿಮೀಟರ್, ಹೌದಲ್ವಾ? ಸೊ ಇಟ್ ಹ್ಯಾಸ್ ಬೀನ್ ಹಾಫ್ ಫಿಲ್ಡ್ ವಿತ್ ವಾಟರ್. ವಾಟ್ ವಾಲ್ಯೂಮ್ ಆಫ್ ದ ಟ್ಯಾಂಕ್ ಹ್ಯಾಸ್ ನಾಟ್ ಬಿನ್ ಫಿಲ್ಡ್ ಅಂದರೆ, ಸೊ ಹಾಫ್ ವಾಟರ್ ಫಿಲ್ ಆಗಿದೆ ಅಂದರೆ ಸೊ ಇನ್ನು ಹಾಫ್ ವಾಟರ್ ಫಿಲ್ ಆಗಿರಲ್ಲ, ಹೌದಲ್ವಾ? ಸೊ ಏನು ಫೈಂಡ್ ಔಟ್ ಮಾಡಬೇಕೀಗ ನಾವು? ಫಸ್ಟ್ ವಾಲ್ಯೂಮ್ ಆಫ್ ಎ ಟ್ಯಾಂಕ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ಎ ಫಿಶ್ ಟ್ಯಾಂಕ್, ದೇರ್ ಫೋರ್ ವಾಲ್ಯೂಮ್ ಆಫ್ ಎ ಫಿಶ್ ಟ್ಯಾಂಕ್, ವಾಲ್ಯೂಮ್ ಆಫ್ ಎ ಫಿಶ್ ಟ್ಯಾಂಕ್. ಸೊ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಲೆಂತ್ 40 ಸೆಂಟಿಮೀಟರ್, ಬ್ರೆಡ್ತ್ 60 ಸೆಂಟಿಮೀಟರ್, ಹೈಟ್ 70 ಸೆಂಟಿಮೀಟರ್, ಹೌದಲ್ವಾ? ಸೊ 6 4s 24, 2 zeros ಇದೆ, 2 zeros ಬರೆಯೋಣ. ನೆಕ್ಸ್ಟ್ 70 ಮಲ್ಟಿಪ್ಲೈ ಮಾಡೋಣ. ಸೊ 1 2 3 ನಂಬರ್ ಆಫ್ ಝೀರೋಸ್ ಫಸ್ಟ್ ಬರ್ಕೊಂಡು ಬಿಡೋಣ. 7 4s 28, ಕ್ಯಾರಿ 2, 7 2s 14, 14 + 2 16, ಹೌದಲ್ವಾ? ಸೊ 16 ಕ್ಯೂಬಿಕ್ ಸೆಂಟಿಮೀಟರ್, ಹೌದಲ್ವಾ? ಸೊ ಇದರಲ್ಲಿ ಹಾಫ್ ವಾಟರ್ ಫಿಲ್ ಆಗಿದೆ, ಹೌದಲ್ವಾ? ಸೊ ಇದನ್ನು ವಾಲ್ಯೂಮನ್ನು ನಾವು ಹಾಫಿಂದ ಡಿವೈಡ್ ಮಾಡಿದಾಗ ಸೊ ಎಷ್ಟು ವಾಟರ್ ಫಿಲ್ ಆಗಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ, ಓಕೆನಾ? ವಾಟ್ ವಾಲ್ಯೂಮ್ ಆಫ್ ದ ಟ್ಯಾಂಕ್ ಹ್ಯಾಸ್ ನಾಟ್ ಬೀನ್ ಫಿಲ್ಡ್, ಓಕೆನಾ? ಸೊ ಟ್ಯಾಂಕ್ has been filled with half water, ಹೌದಲ್ವಾ? ಸೊ ಈಗ ಏನು ಮಾಡೋಣ? ಬಂದಿರೋ ಆನ್ಸರನ್ನು ಹಾಫಿಂದ ಡಿವೈಡ್ ಮಾಡೋಣ. ಸೊ ಹಾಫ್ ಇಂಟು 1/3, ಸೊ 16. ಸೊ 1,68,000, 1,68,000 ಕ್ಯೂಬಿಕ್ ಸೆಂಟಿಮೀಟರ್. ಸೊ ಈಗ 2 ಇಂದ ಡಿವೈಡ್ ಮಾಡೋಣ. ಸೊ 2 8s 16, 2 4s 8, 2 zeros 2 zeros 0, 2 zeros 0, ಓಕೆನಾ? ಸೊ ಆನ್ಸರ್ ಏನು? 84,000 ಕ್ಯೂಬಿಕ್ ಸೆಂಟಿಮೀಟರ್, ಓಕೆ? ಸೊ therefore 84,000 cubic centimeter of the tank has not been filled with water. ಸ್ವಲ್ಪ ಕ್ವಶನಲ್ಲಿ ಕೊಟ್ಟಿದ್ದಾರೆ ಹಾಫ್ ಫಿಲ್ ಆಗಿದೆ. ಸೊ ವಾಟರ್ ಟ್ಯಾಂಕ್ ಇದೆ, ಸಾರಿ ಫಿಶ್ ಟ್ಯಾಂಕ್ ಇದೆ, ಹೌದಲ್ವ? ಫಿಶ್ ಟ್ಯಾಂಕಲ್ಲಿ ಸೊ ಹಾಫ್ ಫಿಲ್ ಆಗಿದೆ ಅಂದರೆ ಸೊ ಇನ್ನು ಹಾಫ್ ಫಿಲ್ ಆಗಿಲ್ಲ, ಹೌದಲ್ವಾ? ಸೊ ಫುಲ್ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬೇಕು. ಅದನ್ನು ಹಾಫಿಂದ ಡಿವೈಡ್ ಮಾಡಿದರೆ ಅದೇ ಆನ್ಸರ್, ಎಷ್ಟು ವಾಟರ್ ಫಿಲ್ ಆಗಿಲ್ಲ. ಸೊ ಇಷ್ಟು ವಾಟರ್ ಫಿಲ್ ಆಗಿದೆ, ಇಷ್ಟು ವಾಟರ್ ಫಿಲ್ ಆಗಿಲ್ಲ, ಓಕೆನಾ? ನೆಕ್ಸ್ಟು ಫೋರ್ತ್ ಒನ್. A brick is 16 centimeter long
5 centimeter wide and a 4 centimeter thick. What is the volume of 10 such bricks? So ಏನು ಹೇಳಿದರೆ ಬ್ರಿಕ್ನ ಸೊ ಲೆಂತು ಬ್ರೆಡ್ತು ಹೈಟ್ ಕೊಟ್ಟಿದ್ದಾರೆ ಹೌದಲ್ವಾ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ಆ ಥರ 10 ಬ್ರಿಕ್ಸ್ನ ವಾಲ್ಯೂಮ್ ಎಷ್ಟು ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಫಸ್ಟು 1 ಬ್ರಿಕ್ನ ವಾಲ್ಯೂಮ್ ಎಷ್ಟು ಫೈಂಡ್ ಔಟ್ ಮಾಡ್ಕೋಬೇಕು. ಫೋರ್ತ್ ಒನ್ ಗಿವನ್ ಎ ಬ್ರಿಕ್ is 16 meter ಲಾಂಗ್. ಸೊ ಲೆಂತ್ ಆಫ್ ಎ ಬ್ರಿಕ್ ಹೌದಲ್ವಾ 16 centimeter. ಸೊ 5 centimeter ವೈಡ್ ವಿಡ್ತ್ ಆರ್ ಬ್ರೆಡ್ತ್ ಹೌದಲ್ವಾ. ಸೊ ಬ್ರೆಡ್ತ್ ಎಷ್ಟಿದೆ 5 centimeter ಇದೆ. ಸೊ ಆ್ಯಂಡ್ ಎ ಥಿಕ್ನೆಸ್ ಅಂದರೆ ಹೈಟ್ ಹೌದಲ್ವಾ. ಹೈಟ್ ಎಷ್ಟಿದೆ 4 centimeter ಇದೆ ಹೌದಲ್ವಾ. ವಾಟ್ ಈಸ್ ದ ವಾಲ್ಯೂಮ್ ಆಫ್ 10 ಬ್ರಿಕ್ಸ್ ಅಂದರೆ ಫಸ್ಟು ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ಎ ಬ್ರಿಕ್ ಅಂದರೆ 1 ಬ್ರಿಕ್ನ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಸೊ ವಾಲ್ಯೂಮ್ ಆಫ್ 10 ಬ್ರಿಕ್ಸ್. ಫಸ್ಟ್ 1 ಬ್ರಿಕ್ನ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ಅದು ಸಿಕ್ಕರೆ 10 ಬ್ರಿಕ್ಸ್ ಅಂದರೆ 10 ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. ಸೊ ವಾಲ್ಯೂಮ್ ಆಫ್ ಎ ಬ್ರಿಕ್ ವಾಲ್ಯೂಮ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಹೌದಲ್ವಾ. ಸೊ ಲೆಂತ್ 16 centimeter, ಬ್ರೆಡ್ತ್ 5 centimeter, ಹೈಟ್ 4 centimeter, 16 ಹೌದಲ್ವಾ. 5 4s are 20. ಸೊ 0 ಬರೆಯೋಣ. 2 6s are 12, ಕ್ಯಾರಿ 1, 2 1s are 2 plus 2 1s are 2 plus 1 3 ಕ್ಯೂಬಿಕ್. ಸೊ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ ಸೆಂಟಿಮೀಟ್ರು. ಸೊ 1 ಬ್ರಿಕ್ನ ವಾಲ್ಯೂಮ್ 320. ಸೊ ವಾಲ್ಯೂಮ್ ಆಫ್ ಸಚ್ 10 bricks, therefore volume of 10 such bricks. ಸೊ ಏನು ಮಾಡಬೇಕು, ಸೊ 10ನಿಂದ ವಾಲ್ಯೂಮನ್ನು 1 ಬ್ರಿಕ್ನ ವಾಲ್ಯೂಮನ್ನು ಮಲ್ಟಿಪ್ಲೈ ಮಾಡಬೇಕು. 320 ಇಂಟು 10. ಸೊ 32 ರಿಮೈನಿಂಗ್ 2 zeros. ಓಕೆ 3200 cubic centimeter of a such 10 bricks. Okay. Fifth one, the volume of a shoe box is 216 cubic centimeter. If the box is 12 centimeter long and 3 centimeter wide, then how high is it? Okay. ಸೊ ಏನು ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ, ಶೂ ಬಾಕ್ಸ್ನ ವಾಲ್ಯೂಮ್ ಅವರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಬಾಕ್ಸ್ನ ಲೆಂತ್, ಬಾಕ್ಸ್ನ ಬ್ರೆಡ್ತ್ ಕೊಟ್ಟಿದ್ದಾರೆ, ವಿಡ್ತ್. ಸೊ ನಾವು ಹೈಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಯಾವ ಥರ ಪ್ರಾಬ್ಲಮ್ ಅಂದರೆ 5th ಮೇನಲ್ಲಿ ಪ್ರಾಬ್ಲಮ್ಸ್ ಇದೆ ನೋಡ್ರಿ, ಹೌದಲ್ವಾ. ವಾಲ್ಯೂಮ್ ಕೊಟ್ಟಿದ್ದಾರೆ, ಲೆಂತ್ ಬ್ರೆಡ್ತ್ ಕೊಟ್ಟಿದ್ದಾರೆ, ಹೈಟನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ. 5th ಒನ್ ಗಿವನ್, ಹೌದಲ್ವಾ. ಸೊ ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಆಫ್ ಎ ಶೂ ಬಾಕ್ಸ್, ಸೊ 216 cubic centimeter. ಸೊ ಲೆಂತ್ 12 centimeter, wide means breadth 3 centimeter. ಸೊ ಏನು ಫೈಂಡ್ ಔಟ್ ಮಾಡಬೇಕು, ಹೈಟನ್ನು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ. ಸೊ ಫಸ್ಟು ಏನು ವಾಲ್ಯೂಮ್ ಆಫ್ ಎ ಶೂ ಬಾಕ್ಸ್ ಅಂತ ಸೆಂಟೆನ್ಸ್ ತಗೊಳ್ಳೋಣ. ದೇರ್ ಫೋರ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವಾಲ್ಯೂಮ್ 216 ಈಸ್ ಈಕ್ವಲ್ ಟು ಲೆಂತ್ 12 ಇಂಟು 3 ಇಂಟು ಹೈಟ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 216 ಈಸ್ ಈಕ್ವಲ್ ಟು ಹೆಚ್ ಹಾಗೆ ಬರ್ಕೊಳ್ಳೋಣ. ಇಲ್ಲಿ 12 ಆ್ಯಂಡ್ 3ನ ಏನು ಮಾಡೋಣ, ಸೊ ಇಲ್ಲಿ ಬರೆಯೋಣ, ಓಕೆನಾ. 216 ಕೆಳಗೆ. ಸೊ 12ಇಂದ 216 ಆದರೂ ಡಿವೈಡ್ ಮಾಡಿರಿ, ಆರ್ 3ಇಂದಾದರೂ ಡಿವೈಡ್ ಮಾಡಿರಿ, ಆರ್ 12 3s ಮಲ್ಟಿಪ್ಲೈ ಮಾಡಾದರೂ ನೀವು ಡಿವೈಡ್ ಮಾಡಿರಿ, ಓಕೆನಾ. ಸೊ ಏನು ಮಾಡೋಣ, ಸೊ 216ನ್ನು ಏನು ಮಾಡೋಣ, 3ಇಂದ ಡಿವೈಡ್ ಮಾಡ್ತಾ ಹೋಗೋಣ, ಆರ್ 12ಇಂದಾದರೂ ಡಿವೈಡ್ ಮಾಡೋಣ, ಓಕೆನಾ. ಸೊ ಬೆಸ್ಟು 12 1s 12 2s 24 ಆಗುತ್ತೆ. 12 1s
12 ಹೌದಲ್ವಾ. ಸೊ 1ನಲ್ಲಿ 2 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ, 11 ಆಗುತ್ತೆ. 11ನಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 9 ಹೌದಲ್ವಾ. 11ನಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 9. ಸೊ 6. ಸೊ ನೆಕ್ಸ್ಟು ಡಿವೈಡ್ ಮಾಡೋಣ. ಸೊ 96. 12. ಸೊ 12 8s ಹೌದಲ್ವಾ. 8 2s 16, ಕ್ಯಾರಿ 1, 8 1s 8 ಪ್ಲಸ್ 1 96 ಆಗುತ್ತೆ ಹೌದಲ್ವಾ. ಸೊ 12 1s 12, 18s. ಸೊ 3ಇಂದ 18 ಡಿವೈಡ್ ಮಾಡಿರಿ. ಸೊ 1 ಸೆಕೆಂಡ್ ಬರ್ಕೊಳ್ಳೋಣ ಓಕೆನಾ. h is equal to 3 1s 3 6 ಸೆಂಟಿಮೀಟರ್. ಓಕೆ. ಸೊ ನೆಕ್ಸ್ಟು ಸಬ್ ಹೆಡ್ಡಿಂಗ್ ನೆಟ್ಸ್. ನೆಕ್ಸ್ಟು ಏನು ನೆಟ್ಸ್. ನೆಟ್ಸ್ ಅಂದರೆ ಏನು. ಸೊ ಗಿಫ್ಟ್ ಬಾಕ್ಸ್ ಇದೆ ಹೌದಲ್ವಾ. ಗಿಫ್ಟ್ ಬಾಕ್ಸ್ ಗೊತ್ತಿದೆ. ಗಿಫ್ಟ್ ಬಾಕ್ಸನ್ನು ಓಪನ್ ಮಾಡ್ತೀವಿ ಹೌದಲ್ವಾ. ಏನು ಶೇಪ್ ಫಾರ್ಮ್ ಆಗುತ್ತೆ ಅದನ್ನು ನಾವು ನೆಟ್ಸ್ ಅಂತ ಕರಿತೀವಿ. ಏನು ನೆಟ್ಸ್. ಓಕೆ. ಸೊ ನೆಟ್ಸ್ ಅಂದರೆ ಏನು. ದ ಓಪನ್ ಶೇಪ್ ಆಫ್ ಎ ಬಾಕ್ಸ್. ದ open shape is called, the open shape is called a net. ಓಕೆನಾ. ಸೊ ಬಾಕ್ಸ್ ಇದೆ ಹೌದಲ್ವಾ. ಸೊ ಇಲ್ಲಿ ಬಾಕ್ಸ್ ಇದೆ, ಇದನ್ನು ನಾನು ಓಪನ್ ಮಾಡ್ತೀನಿ ಓಕೆನಾ. ಹೌದಲ್ವಾ. ಸೊ ಇದನ್ನು ಓಪನ್ ಮಾಡ್ತಿದ್ದೀವಿ. ಸೊ ಇದನ್ನು ನಾವು, ಇದು ಓಪನ್ ಶೇಪ್ ಆಗಿದೆ ಅಲ್ವಾ, ಇದನ್ನೇ ನಾವು ಏನಂತ ಕರಿತೀವಿ, ಇದನ್ನು ನಾವು ಸೊ ನೆಟ್ ಅಂತ ಕರಿತೀವಿ. ಈ ಓಪನ್ ಶೇಪನ್ನು ನೆಟ್ ಅಂತ ನಾವು ಕರಿತೀವಿ ಓಕೆನಾ. ಸೊ ನೆಟ್ ಅಂದ್ರೇನು. ಬಾಕ್ಸ್ನ ಸೊ ಓಪನ್ ಮಾಡಿದಾಗ ಏನು ಶೇಪ್ ಫಾರ್ಮ್ ಆಗುತ್ತೆ ಸೊ ಅದನ್ನು ನಾವು ಏನಂತ ಕರಿತೀವಿ, ನೆಟ್ ಅಂತ ಕರಿತೀವಿ. ಸೊ ಓಪನ್ ಶೇಪ್ ಗೊತ್ತಾಗಿದೆ ಹೌದಲ್ವಾ. ಓಕೆ. ಸೊ ಡೈರೆಕ್ಟ್ ಏನು ಮಾಡೋಣ. ಸೊ ನೆಟ್ ಆಫ್ ಎ, ಸೊ ಡೈರೆಕ್ಟ್ ಏನು ಮಾಡೋಣ, ಎಕ್ಸಸೈಸ್ 8.7 ಪ್ರಾಬ್ಲಮ್ಸಿಗೆ ಹೋಗೋಣ. ಆರ್ ಸೊ ಇದಕ್ಕೆ ಎಕ್ಸಾಂಪಲ್ಸ್, ಈ ನೆಟ್ಸಿಗೆ ಸ್ವಲ್ಪ ಎಕ್ಸಾಂಪಲ್ಸನ್ನ ಡ್ರಾ ಮಾಡೋಣ ಓಕೆನಾ. ಸೊ ಬಾಕ್ಸನ್ನು ಓಪನ್ ಮಾಡಿದಾಗ ಈ ಥರ ಶೇಪ್ ಫಾರ್ಮ್ ಆಗುತ್ತೆ ಹೌದಲ್ವಾ. ಸೊ ಇದನ್ನು ನಾವೇನಂತ ಕರಿತೀವಿ, ನೆಟ್ಸ್ ಅಂತ ಕರಿತೀವಿ ಓಕೆನಾ. ಸೊ ಇದು ನೆಟ್ಸನ್ನು ಸೊ ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್, ಸೊ ನಾವು ಬಾಕ್ಸನ್ನು ಓಪನ್ ಮಾಡಿದಾಗ ಅದು ಏನು ಶೇಪ್ ಫಾರ್ಮ್ ಆಗುತ್ತೆ ಅದನ್ನು ನೆಟ್ ಅಂತ ಕರಿತೀವಿ. ಅದೇ ಬಾಕ್ಸನ್ನು ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಕ್ಯೂಬ್ ಅಥವಾ ಕ್ಯೂಬೈಡ್ ಶೇಪ್ ಬರುತ್ತೆ ಹೌದಲ್ವಾ. ಕ್ಯೂಬ್ ಅಥವಾ ಕ್ಯೂಬೈಡ್ ಶೇಪ್ ಬರುತ್ತೆ. ಸೊ ಅದನ್ನು ನಾವು ಏನಂತ, ಕ್ಯೂಬ್ ಮತ್ತು ಕ್ಯೂಬೈಡ್ ಶೇಪ್ ಬರುತ್ತೆ. ಸೊ ಇಲ್ಲಿ ಬಾಕ್ಸ್ ಇದೆ, ಬಾಕ್ಸನ್ನು ಫೋಲ್ಡ್ ಮಾಡಿದಾಗ ಯಾವ ಶೇಪ್ ಬಂತು, ಸೊ ಓಪನ್ ಮಾಡಿದಾಗ ನೆಟ್ ಶೇಪ್ ಬಂತು. ಸೊ ಇದೇ ಬಾಕ್ಸನ್ನು ಫೋಲ್ಡ್ ಮಾಡಿದಾಗ ಕ್ಯೂಬೈಡ್ ಶೇಪ್ ಬಂತು ಹೌದಲ್ವಾ. 6 faces 12 ಕಾರ್ನರ್, 6 faces 12 edges 8 ಕಾರ್ನರ್ಸ್ ಹೌದಲ್ವಾ. ಎಸ್ಟರ್ಡೇ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಸೊ ಸಾಲಿಡ್ ಫಿಗರ್ ಕ್ಯೂಬ್ ಮತ್ತು ಕ್ಯೂಬೈಡನ್ನು ತೋರಿಸಿದ್ದೆ ಹೌದಲ್ವಾ, ಅದರ ಫೇಸಸ್ಸು, ಎಡ್ಜಸ್ಸು ಮತ್ತು ಕಾರ್ನರ್ಸನ್ನು ಓಕೆನಾ. ಇಲ್ಲಿ ಎಕ್ಸಸೈಸ್ 8.7 ಡಿಸ್ಕಸ್ ಮಾಡೋಣ. ಸೊ ಇದು ಏನು, ನೆಟ್ ಶೇಪ್ಸನ್ನ ಫೋಲ್ಡ್ ಮಾಡಿದಾಗ ಕ್ಯೂಬ್ ಮತ್ತು ಕ್ಯೂಬೈಡ್ ಬರುತ್ತೆ. ಈ ಕ್ಯೂಬೈಡ್ಸನ್ನ ಡ್ರಾ ಮಾಡೋಕ್ಕೆ ಐಸೋಮೆಟ್ರಿಕ್ ಡಾಟ್ ಪೇಪರ್ ಅಂತ ಯೂಸ್ ಮಾಡ್ತಾರೆ. ಯಾವ ಥರ, ಸೊ ಏನು ಸ್ಪೆಷಲ್ ಡಾಟೆಡ್ ಪೇಪರನ್ನು ಯೂಸ್ ಮಾಡ್ತಾರೆ, ಅದನ್ನು ಏನಂತ ಕರೀತಾರೆ, ಅದನ್ನು ಐಸೋಮೆಟ್ರಿಕ್ ಡಾಟ್ ಪೇಪರ್ ಅಂತ ಕರೀತಾರೆ. ಐಸೋಮೆಟ್ರಿಕ್ ಡಾಟ್ ಪೇಪರ್, ಕ್ಯೂಬ್ ಮತ್ತು ಕ್ಯೂಬೈಡ್ಸನ್ನು ಡ್ರಾ ಮಾಡೋಕ್ಕೆ
ಐಸೋಮೆಟ್ರಿಕ್ ಡಾಟ್ ಪೇಪರ್. ಓಕೆನಾ. ಸೊ ಆ ಐಸೋಮೆಟ್ರಿಕ್ ಡಾಟ್ ಪೇಪರಲ್ಲಿ ಏನು ಮಾಡ್ತಾರೆ, ಸೊ ಈ ಥರ ಕ್ಯೂಬ್ಸ್ ಮತ್ತು ಕ್ಯೂಬಾಯ್ಡ್ಸನ್ನು ಡ್ರಾ ಮಾಡ್ತಾರೆ. ಓಕೆ. ವಿಚ್ ಎಕ್ಸಸೈಸ್ 8.7 ಪ್ರಾಬ್ಲಮ್, ವಿಚ್ ಆಫ್ ದೀಸ್ ನೆಟ್ಸ್ ಕ್ಯಾನ್ ಬಿ ಫೋಲ್ಡೆಡ್ ಟು ಮೇಕ್ ಕ್ಯೂಬ್ಸ್. 8.7 ಹೌದಲ್ವಾ. ಸೊ ಇಲ್ಲಿ 8.7ಅಲ್ಲಿ ಏನಿದೆ, ಸೊ ನೆಟ್ಸ್ ಇದೆ, ಅಂದರೆ ಬಾಕ್ಸ್ ಶೇಪನ್ನು ಓಪನ್ ಮಾಡಿದ್ದಾರೆ. ಸೊ ಅದನ್ನು ಯಾವ ಶೇಪನ್ನು ಫೋಲ್ಡ್ ಮಾಡಿದರೆ ಕ್ಯೂಬ್ಸ್ ಫಾರ್ಮ್ ಆಗುತ್ತೆ. ಸೊ ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಬೆಸ್ಟು ನೀವೇನು ಮಾಡಿರಿ, ಈ ಥರ ಪೇಪರ್ಸನ್ನು ಈ ಶೇಪಲ್ಲಿ ಕಟ್ ಮಾಡಿ ಸೊ ಫೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆನಾ. ಸೊ ಫೋಲ್ಡ್ ಮಾಡಿದಾಗ ಯಾವುದು ಕ್ಯೂಬ್ ಫಾರ್ಮ್ ಆಗುತ್ತೆ, ಓಕೆನಾ, ಅದನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋಯಿಂಗ್ ಫಿಗರ್ಸ್ ಟು ಮೇಕ್ ಕ್ಯೂಬಾಯ್ಡ್ಸ್. ಸೊ ಐಸೋಮೆಟ್ರಿಕ್ ಡಾಟ್ಸ್ ಅಂತ ಹೇಳಿದ್ದೆ ಹೌದಲ್ವ ನಾನು. ಸೊ ಐಸೋಮೆಟ್ರಿಕ್ ಡಾಟ್ಸ್ ಅಂದರೆ ಸೊ ಈ ಥರ ಡಾಟ್ಸ್ ಇರುತ್ತೆ. ಓಕೆ. 4 ಡಾಟ್ಸ್ ಇದೆ, ಇದ್ರ ಮಿಡ್ಲಲ್ಲಿ ಡಾಟ್ಸ್ ಬರುತ್ತೆ. ಮತ್ತೆ ಏನು, ಮತ್ತೆ ಈ ಥರ ಡಾಟ್ಸ್ ಮಿಡ್ಲಲ್ಲಿ ಮತ್ತೆ ಡಾಟ್ಸ್ ಬರುತ್ತೆ. ಸೊ ಇದನ್ನು ಈ ಥರ ಡಾಟ್ಸಿಗೆ ನಾವು ಐಸೋಮೆಟ್ರಿಕ್ ಡಾಟ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಈ ಥರ ಶೇಪ್ ಇದೆ. ಈ ಥರ ಇನ್ಕಂಪ್ಲೀಟ್ ಶೇಪ್ ಇದೆ, ನಾವು ಈ ಶೇಪನ್ನು ಕಂಪ್ಲೀಟ್ ಮಾಡಬೇಕು. ಓಕೆ. ಸೊ ಈ ಥರ ಇನ್ನೂ ಡಾಟ್ಸ್ ಬರ್ಕೋಬೋದು ನಾವು. ಸೊ ಶೇಪ್ 3 ಡಾಟ್ಸಲ್ಲಿದೆ ಅಂದರೆ ಸೊ ನಾವು 3 ಡಾಟ್ಸಲ್ಲಿ ಡ್ರಾ ಮಾಡೋಣ. ಸೊ ಟೆಕ್ಸ್ಟ್ ಬುಕ್ಕಲ್ಲೇ ಡಾಟ್ಸ್ ಇದೆ, ನೀವೇನು ಮಾಡಬೇಕು, ಹಾಫ್ ಫಿಗರ್ ಕೊಟ್ಟಿದ್ದಾರೆ, ಆ ಫಿಗರನ್ನು ನೀವೇನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಮೀನ್ ಸೆಕೆಂಡ್ ಮೀನ್ ಪ್ರಾಬ್ಲಮ್ಸ್ ನೀವೇ ಮಾಡ್ಕೋಬೇಕು. ಸೊ ನೆಕ್ಸ್ಟು ಚಾಪ್ಟರ್ ಡ್ರಿಲ್ ಪ್ರಾಬ್ಲಮ್ಸನ್ನು ಸಹ ನೀವೇ ಮಾಡಬೇಕಾಗುತ್ತೆ. ಸೊ ಇವತ್ತಿಗೆ ಚಾಪ್ಟ್ರು ಏರಿಯಾ, ದಿ ಪೆರಿಮೀಟರ್, ಏರಿಯಾ ಆ್ಯಂಡ್ ವಾಲ್ಯೂಮ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.